ನನಗೆ ರಾಮನು ಬೇಕು. ನಮಸ್ಕಾರ. ಸಲಾಂ ಅಲೈಕುಂ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿಯ ಬೇವು ಬೆಲ್ಲ, ರಂಜಾನಿನ ಶುರುಕುರುಮ ಇವೆರಡು ಒಟ್ಟೊಟ್ಟಿಗೆ ಬಂದಿದ್ದಾವೆ. ಇದು ಬಹಳ ಸಂತೋಷದ ದಿನಗಳು, ವಿಚಾರಗಳು ಎಲ್ಲವೂ ಒಂದಾಗಿ ಬದುಕಿದರೆ ಈ ಜಗತ್ತಿನಲ್ಲಿ ಯಾವ ಗೊಂದಲನೂ ಸೃಷ್ಟಿ ಆಗೋದಿಲ್ಲ ಅನ್ನೋ ನಮ್ಮೆಲ್ಲರ ಭಾವನೆ. ಇಲ್ಲೆಲ್ಲರೂ ನಾವು ಅಣ್ಣ ತಮ್ಮಂದರಾಗಿ ಈ ಭೂಮಿ ಮೇಲೆ ಬದುಕಬೇಕಾಗಿದೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಯಾವುದರಿಂದ ಏನು ಗೆಲ್ಲಕ್ಕಾಗಲ್ಲ. ಶಾಂತಿ, ಸಮಾಧಾನ, ನೆಮ್ಮದಿ ಇರಬೇಕಾದ್ರೆ ಮೊದಲು ನಮ್ಮಲ್ಲಿ ತಾಳ್ಮೆ ಇರಬೇಕು ಅನ್ನೋ ಒಂದು ವಿಚಾರವನ್ನ ನಾವು ಇಟ್ಕೊಂಡು ಬದುಕಿದ್ರೆ ಎಲ್ಲದನ್ನೂ ಗಳಿಸ್ಬೋದು ಅನ್ನೋ ವಿಚಾರ ನಮ್ಮೆಲ್ಲ ಆತ್ಮೀಯ ಬಳಗದ ಮಿತ್ರರಲ್ಲಿ ಕೂಡ ಅದೇ ಭಾವನೆ ಇದೆ. ನಮಸ್ಕಾರ. ಅದಕ್ಕೆ ರಾಮನು ಬೇಕು, ರಹೀಮನು ಬೇಕು. ನಮಗೆ ರಾಮನು ಬೇಕು, ರಹೀಮನು ಬೇಕು. ನಮಗೆ ಬಸವ, ಬುದ್ಧ, ಯೇಸುನು ಬೇಕು. ನಾವೆಲ್ಲರೂ ಒಂದಾಗಿ ಬದುಕಬೇಕು. ಸಜ್ಜನ ಬಂಧುಗಳೇ, ಇತ್ತೀಚೆಗಷ್ಟೇ ನಾವು ಯುಗಾದಿ ಹಬ್ಬವನ್ನು ಆಚರಿಸಿದ್ವಿ. ಇವತ್ತಿನ ದಿವಸ ಒಂದು ಮುಸ್ಲಿಂ ಸಮಾಜ ಬಾಂಧವರ ಅತ್ಯಂತ ಪವಿತ್ರವಾದಂಥ ಹಬ್ಬ ರಂಜಾನ್ ಹಬ್ಬದ ಒಂದು ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ, ಸಮಾನತೆ, ಸ್ವಾತಂತ್ರ್ಯತೆ ಮತ್ತು ಭ್ರಾತೃತ್ವ ಮನೋಭಾವನೆಯ ಕಲ್ಪನೆಯಿಂದ ಬಂದಂತಹ ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ ಇಲ್ಲಿ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ KF ಮುದ್ದಬಳ್ಳಿಯವರು ರಾಮನೂ ಬೇಕು, ರಹೀಮನೂ ಬೇಕು ಎಂಬ ಒಂದು ಸುಂದರವಾದಂಥ ಒಂದು ಸಾಹಿತ್ಯವನ್ನು ಬರೆಯುವುದರ ಮೂಲಕ, ಅದಕ್ಕೆ ಸಂಗೀತದ ಮೂಲಕ ಜೀವಕಲೆಯನ್ನು ತುಂಬಿದ್ದಾರೆ. ಆ ಒಂದು ಹಾಡಿನ ಅರ್ಥ, ಮಾನವನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡಲ್ಲಿ ಯಾವುದೇ ಭೇದ ಭಾವ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಬ್ಬ ವ್ಯಕ್ತಿ ತನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಒಂದು ಸ್ವಾಯತ್ತತೆಗಾಗಿ ಇವತ್ತು ಇರಾನ್, ಅಮೇರಿಕಾ, ಇಸ್ರೇಲ್ ಯುದ್ಧಗಳು ನಡೀತವೆ. ಇದರಿಂದ ಸಾಕಷ್ಟು ಸಾವು ನೋವುಗಳು ಇಲ್ಲಿ ವ್ಯಕ್ತಿಗತ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಆಗ್ತಿರೋದು ನಿಜಕ್ಕೂ ದೊಡ್ಡ ದುರಂತ. ಯಾವುದೇ ಯುದ್ಧಗಳು ಬೇಡ, ಯುದ್ಧದಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅಂತ ಹೇಳುತ್ತಾ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಭೂಮಿಯ ಮೇಲೆ ಯಾರು ಬದುಕುತ್ತಿರಲಿಲ್ಲ, ನಾವು ನೀವು ಇಲ್ಲಿ. ನನಗೆ ರಾಮನು ಬೇಕು, ರಹೀಮನು ಬೇಕು. ರಚನೆ ವೈದ್ಯ ಸಂಜೀವಿನಿ, KF ಮುದ್ದಬಳ್ಳಿ. ಮುದ್ದಬಳ್ಳಿ ಮಗ್ಲನ ಹಚ್ಕೊಂಡು ಒಂದು ಮಾಡಕತ್ತಾರ ಅಲ್ಲಿ ಊರಿಗತ್ತೆ. ಫ್ಯಾಕ್ಟ್ರಿ